ಹಾಯ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನಿವತ್ತು ಡಿನ್ನರ್ದು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಕೇರಳದ ಫೇಮಸ್ ಡಿಶ್ ಆದಂತಹ ಪುಳಿಶ್ಶೇರಿ ಮಾಡ್ತಾ ಇದ್ದೇನೆ. ಅದಕ್ಕೆ ಬೂದುಕುಂಬಳವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೇನೆ 2-3 ಹಸಿಮೆಣಸಿನಕಾಯಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ತುಂಬ ಸಿಂಪಲ್ ಆದಂತಹ ರೆಸಿಪಿ. ಮೊದಲಿಗೆ ನಾವು ಕಟ್ ಮಾಡಿ ಇಟ್ಟುಕೊಂಡಂತಹ ಬೂದುಕುಂಬಳವನ್ನು ಬೇಯಿಸ್ಕೊಳ್ಳೋಣ. ಹಾಗೇನೆ ಅದಕ್ಕೆ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಅರಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಬೇಕು. ಈಗ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಯಾಕೆಂದ್ರೆ ಕುಂಬಳಕಾಯಿಯಲ್ಲಿ ನೀರು ಬಿಡ್ತದೆ. ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ. ಈಗ ಬೆಂದಿದೆ ಅಂತ ನೋಡೋಣ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸ್ವಲ್ಪ ಬೇಯಲಿಕ್ಕೆ ಇದೆ, ಇನ್ನು ಸ್ವಲ್ಪ ಹೊತ್ತು ಬೇಯಿಸೋಣ. ಓಕೆ, ಈಗ ಚೆನ್ನಾಗಿ ಬೆಂದಿದೆ. ಇನ್ನು ನಾವು ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡಬೇಕು. ಈಗ ತಣ್ಣದಿದೆ. ಇನ್ನು ನಾವು ಮೊಸರನ್ನು ಹಾಕ್ಕೊಳ್ಬಹುದು. ಹೀಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಈಗ ಉಪ್ಪೆಲ್ಲ ಸರಿ ಉಂಟಾ ಅಂತ ನೋಡಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಉಂಟು, ಹಾಗೆ ಹಾಕ್ತಾ ಇದ್ದೇನೆ. ಇಷ್ಟೇ ಇರುವುದು. ಇನ್ನು ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಹಾಗೇನೆ ಸಾಸಿವೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಬೆಳ್ಳಗಿರುವಂತಹ ಸಾಸಿವೆ. ಅದು ಆನ್ಲೈನಲ್ಲಿ ಬೇರೆ ಪರ್ಚೇಸ್ ಮಾಡುವಾಗ ತಪ್ಪಿ ಬಂದದ್ದು. ಇಲ್ಲಿ ನೋಡಿ, ನನಗೆ ಕಪ್ಪು ಸಾಸಿವೆನೇ ಇಷ್ಟ ಆಗೋದು, ಇದು ಇಷ್ಟ ಆಗಲ್ಲ. ಹಾಗೇನೆ 2 ಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ, ಒಣಮೆಣಸಿನಕಾಯಿ. ಈಗ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಆಯಿತು, ಇಷ್ಟೇ ಇರೋದು ಪುಳಿಶ್ಶೇರಿ. ಬಹಳ ಟೇಸ್ಟಿಯಾಗಿರ್ತದೆ. ನೀವು ಮಾಡಿ ನೋಡಿ ಮನೆಯಲ್ಲಿ. ಸಿಂಪಲ್ ಆಗಿದೆ. ಬೇಕಾದರೆ ತೆಂಗಿನ ತುರಿಯನ್ನು ಅರ್ದು ಹಾಕ್ಬೋದು. ನಾನಿಲ್ಲಿ ಹಾಕಲಿಲ್ಲ. ಮತ್ತೆ ಒಗ್ಗರಣೆ ಹಾಕಿದ ಕೂಡಲೇ ಹೀಗೆ ಮುಚ್ಚಿ ಬಿಡಬೇಕಾಯ್ತಾ. ಮತ್ತೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಹೀಗೆ ತೆಗೆದು ನೋಡಬೇಕು, ಮಿಕ್ಸ್ ಮಾಡಬೇಕು. ಸೂಪರ್ ಆಗಿದೆ. ಅನ್ನದ ಜೊತೆ ತಿಂದರೆ ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಾಡಿ ನೋಡಿ. ಇನ್ನು ನಾನು ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು ಹರಿವೆ ಪಲ್ಯ. ಇಲ್ಲಿ 2 ಪ್ಯಾಕೆಟ್ ಹರಿವೆಯನ್ನು ತಗೊಂಡಿದ್ದೇನೆ. ಒಂದು ಪ್ಯಾಕೆಟ್ಗೆ 111 ಎನ್, ಅಂದರೆ ಇಂಡಿಯದ್ದು 50 ರೂಪಾಯಿ ಆಗ್ತದೆ. ಹಾಗೆ 2 ಪ್ಯಾಕೆಟ್ ಬೇಕಾಗ್ತದೆ, ಯಾಕಂದರೆ ಅದು ಬೇಯುವಾಗ ಸ್ವಲ್ಪ ಆಗ್ತದಲ್ಲ ಹಾಗೆ. ಇಲ್ಲಿ ಜಪಾನಲ್ಲಿ ಹೇಗಂದರೆ ಪ್ಯಾಕಿಂಗ್ ತುಂಬ ಚೆನ್ನಾಗಿರ್ತದೆ. ಅಂದರೆ
ಈಗ ಹರಿವೆ ಸೊಪ್ಪು ತರಕಾರಿ ಏನಿದ್ರು ಕೂಡ ಅವರು ಚೆನ್ನಾಗಿ ಕ್ಲೀನ್ ಮಾಡಿಯೇ ಪ್ಯಾಕಿಂಗ್ ಮಾಡ್ತಾರೆ. ಇಲ್ಲಿ ಪ್ಯಾಕಿಂಗ್ ಅಂತ ಹೇಳುವಂಥದ್ದು ಒಳ್ಳೆ ಸ್ಯಾಲರಿ ಇರುವಂತಹ ಒಂದು ಜಾಬ್. ಇಲ್ಲಿ ನೋಡಿ, ಇನ್ನು ಜಸ್ಟ್ ಒಮ್ಮೆ ತೊಳ್ಕೊಂಡ್ರೆ ಸಾಕಾಗ್ತದೆ. ಈಗ ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಹಾಗೇನೆ ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಒಂದು ಅರ್ಧ ಈರುಳ್ಳಿಯನ್ನು ಸಹ ಚಾಪ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ. ಒಂದು 2-3 ಹಸಿಮೆಣಸನ್ನು ತಗೊಂಡಿದ್ದೇನೆ. ಇದರಲ್ಲಿ ಕೆಂಪು ಮೆಣಸು ಕೂಡ ಇದೆ, ಯಾಕಂದರೆ ಹಸಿಮೆಣಸಿಗೆ ಅಷ್ಟು ಖಾರ ಇಲ್ಲ. ಈಗ ಉಪ್ಪು ಹಾಕಿದ್ದೇನೆ. ಹಾಗೆಯೇ ಇನ್ನು ಸ್ವಲ್ಪ ಅರಿಶಿನ ಹುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಇದಕ್ಕೆ ತೊಳೆದು ಕಟ್ ಮಾಡಿಟ್ಟಂತಹ ಹರಿವೆಯನ್ನು ಹಾಕಬೇಕು. ಈಗ ಬಾಣಲೆಯಲ್ಲಿ ಫುಲ್ ಆಗಿದೆ, ಅದು ಮತ್ತೆ ಬೇಯುವಾಗ ಸರಿ ಆಗ್ತದೆ. ಈಗ ಮುಚ್ಚಿ ಬೇಯಿಸುವ ಸ್ವಲ್ಪ ಹೊತ್ತು. ನೋಡಿ ಈಗ ಎಷ್ಟು ಕಡಿಮೆ ಆಯಿತು ಅಂತ. ಈಗ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಈಗ ಹರಿವೆ ಪಲ್ಯ ತಯಾರಾಗಿದೆ. ಇನ್ನು ನೆಕ್ಸ್ಟ್ ನಾನು ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು ಹುರುಳಿಕಾಳಿನ ಚಟ್ನಿ. ಮೊದಲು ಹುರುಳಿಕಾಳನ್ನು ಚೆನ್ನಾಗಿ ಹುರಿಬೇಕು. ಈಗ ಕಲರ್ ಚೇಂಜ್ ಆಗಿದೆ, ಇಷ್ಟು ಹುರಿದ್ರೆ ಸಾಕಾಗ್ತದೆ. ಇನ್ನು ಅದೇ ಬಾಣಲೆಗೆ 1-2 ಖಾರದ ಮೆಣಸನ್ನು ಹಾಕಿ, ನಾನಿಲ್ಲಿ 4 ಆಗಿದ್ದೇನೆ, ಅದು ತುಂಬ ಖಾರ ಆಯಿತು. ಇನ್ನು ಸ್ವಲ್ಪ ಜೀರಿಗೆಯನ್ನು ಹಾಕಿ, ಹಾಗೆಯೇ 1-2-3 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಇದು ಆಯಿತು. ಇನ್ನು ಇದನ್ನು ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇನ್ನೊಂದು ಸ್ವಲ್ಪ ಹುಳಿ ಹಾಕಿ ಅದಕ್ಕೆ, ಹಾಗೇನೆ ತೆಂಗಿನ ತುರಿಯನ್ನು ಕೂಡ ಹಾಕೊಳ್ಳಿ. ಈಗ ಗ್ರೈಂಡ್ ಮಾಡಿ ಆಯಿತು, ನೈಸ್ ಆಗೋದು ಬೇಡ. ಈಗ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಹುರಿದಂತಹ ಹುರುಳಿಕಾಳನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಹಾಕೊಳ್ಬೇಕು. ಈಗ ಚಟ್ನಿ ರೆಡಿಯಾಗಿದೆ, ತೆಳುವಾಗಿ ಮಾಡಿದ್ದೇನೆ. ಇದು ದೋಸೆ ಜೊತೆಗ ಅಥವಾ ಬೆಳಗಿನ ಯಾವುದೇ ತಿಂಡಿ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಹಾಗೆ ಗಟ್ಟಿ ಚಟ್ನಿ ಬೇರೆ ಮಾಡಿದ್ದೇನೆ, ಇದು ಅನ್ನದ ಜೊತೆಗೆ ಸೂಪರ್ ಆಗಿರ್ತದೆ.
ನೀವು ಸಹ ಈ ಎಲ್ಲ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.